ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ SP ನಾಗನಗೌಡರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ. ಇವತ್ತಿನ ಚರ್ಚೆಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ BA ತೃತೀಯ ವರ್ಷದ 6ನೇ ಸೆಮ್ಮಿನ ಅರ್ಥಶಾಸ್ತ್ರದ ಕಡ್ಡಾಯ ಪತ್ರಿಕೆಯಾದಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವಾದ ಮೊದಲನೇ ಟಾಪಿಕ್ ಅನ್ನ ಚರ್ಚೆ ಮಾಡೋಣ. ಥಿಯರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್. ಆಡಮ್ ಸ್ಮಿತ್ ರವರು ಪ್ರತಿಪಾದಿಸಿದ ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಚರ್ಚೆ ಮಾಡೋಣ. ನಿರಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ನಿರಪೇಕ್ಷ ಅನುಕೂಲತೆ ಸಿದ್ಧಾಂತ ಅಂತಲೂ ಕರಿತೀವಿ. ಈ ನಿರಪೇಕ್ಷ ಅನುಕೂಲತೆಯ ಸಿದ್ಧಾಂತವನ್ನ ಅರ್ಥಶಾಸ್ತ್ರದ ಪಿತಾಮಹನೆಂದೇ ಗೌರವಿಸಲ್ಪಟ್ಟಂತ ಇಂಗ್ಲೆಂಡಿನ ಖ್ಯಾತ ಆರ್ಥಿಕ ತಜ್ಞ, ನಾನು ಅವರನ್ನ ದಾರ್ಶನಿಕರು ಅಂತ ಕರಿತಾ ಇದ್ದೇನೆ, ದಾರ್ಶನಿಕರಾದಂಥ ಆಡಮ್ ಸ್ಮಿತ್ ರವರು ಪ್ರತಿಪಾದಿಸಿದರು. ಆಡಮ್ ಸ್ಮಿತ್ 1776ರಲ್ಲಿ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ ಎನ್ನುವ ಮಹಾನ್ ಗ್ರಂಥವನ್ನ ಪ್ರಕಟಿಸಿದರು. ಈ ಮಹಾನ್ ಗ್ರಂಥದ ಪ್ರಕಟಣೆಯ ಪೂರ್ವದಲ್ಲಿ ಸುಮಾರು 3 ಶತಮಾನಗಳ ಕಾಲ ವಿಶ್ವವನ್ನ ಆಳಿದ ಮತ್ತೊಂದು ಬಹುದೊಡ್ಡ ಚಿಂತನೆ ಅಂದ್ರೆ ಮರ್ಕೆಂಟಾಲಿಸಂ. ಬಹುಶಃ ಮರ್ಕೆಂಟಾಲಿಸಂನ ಚಿಂತನೆ ಆಡಮ್ ಸ್ಮಿತ್ ಮತ್ತು ನಂತರದ ಚಿಂತಕರ ಮೇಲೆ ತುಂಬಾ ಗಾಢವಾದ ಪರಿಣಾಮವನ್ನು ಬೀರಿದೆ. ಹಾಗಾದರೆ ಮರ್ಕೆಂಟಾಲಿಸಂ ವಾಣಿಜ್ಯ ಪಂಥ ಎಂದರೇನು? ವಾಣಿಜ್ಯ ಪಂಥ ಎಂದರೆ ವಾಣಿಜ್ಯ ಪ್ರಮುಖ ಎಂದು ಸಾರುವ ಪಂಥ. ವಾಣಿಜ್ಯ ಪಂಥದ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರಯೋಜನವ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಫ್ತು ಮತ್ತು ಆಮದುಗಳೆರಡರಲ್ಲಿ ರಫ್ತುವಿಗೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಿದರು. ರಫ್ತುವಿನಿಂದ ದೇಶದ ಒಳಗಡೆ ಚಿನ್ನದ ಪ್ರಹಸುವಿಕೆ ಹೆಚ್ಚಾಗುತ್ತದೆ, ಚಿನ್ನದ ಸಂಗ್ರಹ ಹೆಚ್ಚಾಗುತ್ತದೆ, ಇದರಿಂದ ದೇಶ ಸಶಕ್ತಗೊಳ್ಳುತ್ತದೆ ಎನ್ನುವುದು ವಾಣಿಜ್ಯ ಪಂಥದವರ ಬಲವಾದ ನಂಬಿಕೆ. ಆದರೆ ಆಮದುವಿನ ಬಗ್ಗೆ ಹೇಳಿದಾಗ ವಾಣಿಜ್ಯ ಪಂಥದವರು ಆಮದುವಿನಿಂದ ದೇಶದ ಚಿನ್ನ ಹೊರಗಡೆ ಪ್ರವಹಿಸುತ್ತದೆ, ಹೊರ ಹೋಗುತ್ತದೆ, ಇದರಿಂದ ದೇಶ ದುರ್ಬಲಗೊಳ್ಳುತ್ತದೆ ಎನ್ನುವುದು ಅವರ ನಂಬಿಕೆ. ಹಾಗಾದರೆ ಆಮದುವನ್ನ ಅನಿಷ್ಟ ಎಂದು ವಾಣಿಜ್ಯ ಪಂಥದವರು ಕರೆದರು. ಈ ಹಿನ್ನೆಲೆಯಲ್ಲಿ ಆಡಮ್ ಸ್ಮಿತ್ 1776ರಲ್ಲಿ ಹೊಸದೊಂದು ಸಿದ್ಧಾಂತವನ್ನ ಹೆಣೆದರು. ನಿರಪೇಕ್ಷ ವೆಚ್ಚ ಸಿದ್ಧಾಂತ, ನಿರಪೇಕ್ಷ ಅನುಕೂಲತೆಯ ಸಿದ್ಧಾಂತ. ಆಡಮ್ ಸ್ಮಿತ್ ಮೂಲತಃ ಮುಕ್ತ ವ್ಯಾಪಾರ ಪ್ರತಿಪಾದಕರು, ಲೇಸೇಜ್ ಫೇರ್ ನೀತಿಯ ಬೆಂಬಲಿಗರು. ತಮ್ಮ 1776ರ ಗ್ರಂಥದಲ್ಲಿ ಚರ್ಚಿಸಲ್ಪಟ್ಟ ವ್ಯಾಪಾರದ ಉಗಮದ ಕಾರಣಗಳನ್ನ ಮತ್ತು ಅದು ನೆರವೇರಿಸುವ ಪ್ರಕ್ರಿಯೆಯನ್ನ ನಿರಪೇಕ್ಷ ವೆಚ್ಚ ಸಿದ್ಧಾಂತದ ರೂಪದಲ್ಲಿ ಪ್ರತಿಪಾದಿಸಲಾಗಿದೆ. ಸ್ಮಿತ್ತರ ಆರಂಭ ಶ್ರಮ ವಿಭಜನೆಯಿಂದ. ಶ್ರಮ ವಿಭಜನೆ ಸ್ಮಿತ್ತರ ಪ್ರಕಾರ ನೈಸರ್ಗಿಕವಾದುದು. ಶ್ರಮ ವಿಭಜನೆಯು ವೈಶಿಷ್ಟ್ಯತೆಯನ್ನ ಸಾಧಿಸಲು ಕಾರಣವಾಗುತ್ತದೆ. ಉತ್ಪಾದನಾ ಕ್ರಿಯೆಯಲ್ಲಿ ವೈಶಿಷ್ಟ್ಯತೆಯನ್ನ ಸಾಧಿಸಿದಂತೆ ಉತ್ಪಾದನಾ ವೆಚ್ಚ ಸಹಜವಾಗಿ ಕಡಿತವಾಗುತ್ತದೆ. ಉತ್ಪಾದನಾ ವೆಚ್ಚದ ಕಡಿತದಿಂದ ವ್ಯಾಪಾರ ಅನುಕೂಲವಾಗುತ್ತದೆ, ಉಂಟಾಗುತ್ತದೆ. ಹೀಗೆ ವ್ಯಾಪಾರದ ಉಗಮಕ್ಕೆ ಕಾರಣವನ್ನ ಸ್ಮಿತ್ ಪರಿಷ್ಕರಿಸಿದರು. ಶ್ರಮ ವಿಭಜನೆಯ ಪ್ರಯೋಜನ ಪಡೆದುಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರ ಒಂದು ಬಹುದೊಡ್ಡ ಮಾರ್ಗ ಎಂದು ಸ್ಮಿತ್ ವಾಣಿಜ್ಯ ಪಂಥಕ್ಕೆ ವಿರುದ್ಧವಾಗಿ ಪ್ರತಿಪಾದಿಸಿದರು.
ಶ್ರಮ ವಿಭಜನೆ ಮತ್ತು ಉತ್ಪನ್ನ ವೈಶಿಷ್ಟ್ಯಗಳು ಅಂತಾರಾಷ್ಟ್ರೀಯ ಪ್ರೇರಕ ಶಕ್ತಿಗಳೆಂದು ಸ್ಮಿತ್ ಬಲವಾಗಿ ನಂಬಿದ್ದರು. ಆದ ಕಾರಣ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಶ್ರಮ ವಿಭಜನೆಯ ಅಂತಾರಾಷ್ಟ್ರೀಯ ವಿಸ್ತರಣೆ ಎಂದು ಸ್ಮಿತ್ ಬಗೆದರು. ಸ್ಮಿತ್ತರ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ಉಂಟಾಗಲು ನಿರಪೇಕ್ಷ ವೆಚ್ಚದ ವ್ಯತ್ಯಾಸವೇ ಕಾರಣ. ಪೂರ್ಣ ವ್ಯತ್ಯಾಸವೇ ವೆಚ್ಚದ ಪೂರ್ಣ ವ್ಯತ್ಯಾಸ ವ್ಯಾಪಾರಕ್ಕೆ ಕಾರಣ ಎಂದು ಸ್ಮಿತ್ ಕರೆದರು. ಇದನ್ನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಈ ವೆಚ್ಚದ ವ್ಯತ್ಯಾಸ ಶ್ರಮ ವಿಭಜನೆಯಿಂದ ಉಂಟಾಗುತ್ತದೆ ಎನ್ನುವುದು ಸ್ಮಿತ್ತರ ಬಲವಾದ ನಂಬಿಕೆ. ಈ ಶ್ರಮ ವಿಭಜನೆ ಸ್ವಹಿತದಿಂದ ಉಂಟಾಗಿರುತ್ತದೆ ಎಂದು ಸ್ಮಿತ್ ಆಲೋಚಿಸಿದರು. ಸ್ಮಿತ್ ರವರ ಲಾ ಆಫ್ ಸೆಲ್ಫ್ ಇಂಟ್ರೆಸ್ಟ್ ಅತ್ಯಂತ ಪ್ರಸಿದ್ಧವಾದದ್ದು. ಸ್ವಹಿತದಿಂದಲೇ, it is not from the benevolence of the butcher, the brewer or the baker that we expect our dinner, but from their regard to their own interest. ಸ್ವಹಿತದಿಂದಲೇ ವ್ಯಾಪಾರಕ್ಕೆ ತೊಡಗುವೆವು. ಸ್ವಹಿತದಿಂದ ಸಾಮೂಹಿಕ ಹಿತ ಸಾಧಿಸಲು ಸಾಧ್ಯ ಎನ್ನುವುದು ಸ್ಮಿತ್ತರ ವಾದ. ಸ್ವಹಿತಕ್ಕೂ ಶ್ರಮ ವಿಭಜನೆಗೂ ಅಂತಾರಾಷ್ಟ್ರೀಯ ವ್ಯಾಪಾರ, ಈ ಮೂರು ಪದಗಳನ್ನಿಟ್ಟುಕೊಂಡು ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಸ್ಮಿತ್ ಹೆಣೆದರು. ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಕೆಲವು ಕಲ್ಪನೆಗಳ ಆಧಾರದ ಮೇಲೆ ಸ್ಮಿತ್ ಸಾಬೀತುಪಡಿಸಿದರು. ಪ್ರಮುಖವಾಗಿ 2 ದೇಶಗಳನ್ನ 2 ಸರಕುಗಳ ಉದಾಹರಣೆಯ ಮೂಲಕ ವಿವರಿಸಿದರು. ತಮ್ಮ ಸಿದ್ಧಾಂತವನ್ನ ಹೆಣೆಯುವಾಗ ಶ್ರಮವನ್ನು ಮಾತ್ರ ಪರಿಗಣಿಸಿದರು. ಉತ್ಪಾದನಾ ಕ್ರಿಯೆ ಸ್ಥಿರ ಪ್ರತಿಫಲ ನಿಯಮದಲ್ಲಿ ಕಾರ್ಯಾಚರಣೆಯಲ್ಲಿರುತ್ತದೆ ಎಂದು ಕಲ್ಪಿಸಿಕೊಂಡರು. ಆರ್ಥಿಕ ವ್ಯವಸ್ಥೆ ಸ್ವಯಂಚಾಲಿತವಾಗಿರುತ್ತದೆ, ಹಸ್ತಕ್ಷೇಪ ಇರುವುದಿಲ್ಲ, ಮುಕ್ತ ವ್ಯಾಪಾರ ಅವರ ಬಹುದೊಡ್ಡ ಪ್ರತಿಪಾದನೆ. ಈ ಕಲ್ಪನೆಗಳ ಆಧಾರದ ಮೇಲೆ ತಮ್ಮ ಸಿದ್ಧಾಂತವನ್ನ ಸ್ಮಿತ್ ಹೆಣೆದರು. ಹಾಗಾದರೆ ನಿರಪೇಕ್ಷ ಅನುಕೂಲತೆ ಎಂದರೇನು? ಅದನ್ನು ಒಂದು ಉದಾಹರಣೆಯ ಮೂಲಕ ನೋಡ್ತಾ ಹೋಗೋಣ. ಒಂದು ದೇಶ ಇನ್ನೊಂದು ದೇಶಕ್ಕಿಂತ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ನಿರಪೇಕ್ಷವಾದಂಥ ಅನುಕೂಲತೆಯನ್ನು ಹೊಂದಿದೆ ಎಂದರೆ, ಇನ್ನೊಂದು ದೇಶ ಬೇರೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಂಪೂರ್ಣವಾದ ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದೆ ಅಂದರೆ ಎರಡೂ ವ್ಯಾಪಾರಕ್ಕೆ ತೊಡಗುತ್ತವೆ. ಅಂದ್ರೆ ಒಂದು ದೇಶ ವಸ್ತುವಿನ ಉತ್ಪಾದನೆಯಲ್ಲಿ ಮತ್ತೊಂದು ದೇಶಕ್ಕೆ ಹೋಲಿಸಿ ನೋಡಿದಾಗ ಕಡಿಮೆ ಶ್ರಮ ವೆಚ್ಚದಲ್ಲಿ ಉತ್ಪಾದಿಸಿದರೆ ಅದನ್ನ ಅನುಕೂಲತೆ ಎಂದು ಸ್ಮಿತ್ ಕರೆದರು. ಆ ಅನುಕೂಲತೆಯು ನಿರಪೇಕ್ಷವಾಗಿರುತ್ತದೆ. ಯಾವ ದೇಶ ಯಾವ ಸರಕಿನ ಉತ್ಪಾದನೆಯಲ್ಲಿ ನಿರಪೇಕ್ಷ ಅನುಕೂಲತೆಯನ್ನ ಕಡಿಮೆ ಶ್ರಮದ ವೆಚ್ಚದಲ್ಲಿ ಉತ್ಪಾದಿಸಲು ಸಾಧ್ಯವಿದೆಯೋ ಆ ವಸ್ತುವನ್ನ ಸಹಜವಾಗಿ ವ್ಯಾಪಾರಕ್ಕೆ ಒಡ್ಡುತ್ತದೆ ಎನ್ನುವುದು ಸ್ಮಿತ್ತರ ಅಭಿಪ್ರಾಯ. ಇದನ್ನೇ ಈ ವ್ಯಾಪಾರದ ಸಹಜ ನಿಯಮವನ್ನ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ವಿಸ್ತರಿಸಿದರು. ಮುಕ್ತ ವ್ಯಾಪಾರವು ಅಂತಾರಾಷ್ಟ್ರೀಯ ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯವನ್ನ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ದೇಶವು ಇತರೆ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಲು ಸಾಧ್ಯವಿರುವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸುತ್ತದೆ, ಅದನ್ನ ವ್ಯಾಪಾರಕ್ಕೆ ಒಡ್ಡುತ್ತದೆ ಎನ್ನುವುದು ಸ್ಮಿತ್ತರ ನಿರಪೇಕ್ಷ ಅನುಕೂಲತೆಯ ಸಿದ್ಧಾಂತದ ತಿರುಳು. ಅದನ್ನ ಒಂದು ಉದಾಹರಣೆ ಮೂಲಕ ಹೇಳಿದರು. ಭಾರತ, ಬಾಂಗ್ಲಾದೇಶ 2 ಪ್ರಮುಖವಾದಂತಹ ರಾಷ್ಟ್ರಗಳು ಹತ್ತಿ ಮತ್ತು ಸೆಣಬಿನ ಉತ್ಪಾದನೆಯಲ್ಲಿ ತೊಡಗಿವೆ. ಭಾರತ ಹತ್ತಿಯನ್ನ
ಅವರು ಉತ್ಪಾದನಾ ವೆಚ್ಚವನ್ನ ಶ್ರಮವನ್ನು ಮಾತ್ರ ಪರಿಗಣಿಸಿರೋದ್ರಿಂದ 5 ತಾಸುಗಳಲ್ಲಿ ಉತ್ಪಾದಿಸಬಲ್ಲರು. ಒಂದು ಘಟಕ ಹತ್ತಿಯನ್ನ 5 ತಾಸಿನಲ್ಲಿ 5 ಗಂಟೆಗಳಲ್ಲಿ ಉತ್ಪಾದಿಸಬಲ್ಲರು. ಅದೇ ಭಾರತ ಸೆಣಬನ್ನ 10 ಗಂಟೆಗಳಲ್ಲಿ ಉತ್ಪಾದಿಸಬಲ್ಲದು. ಹಾಗಾದರೆ ಯಾವುದು ಕಡಿಮೆ ವೆಚ್ಚದಲ್ಲಿ? ಹತ್ತಿ. ಒಂದು ದೇಶದಲ್ಲೇ ಸೆಣಬಿಗಿಂತ ಹತ್ತಿಯಲ್ಲಿ ಅನುಕೂಲತೆಯನ್ನು ಭಾರತ ಹೊಂದಿದೆ. ಇದನ್ನ ಬಾಂಗ್ಲಾದೇಶಕ್ಕೆ ಹೋಲಿಸಿ ನೋಡೋಣ. ಬಾಂಗ್ಲಾದೇಶ ಅದೇ ಒಂದು ಘಟಕ ಹತ್ತಿಯನ್ನ 10 ಗಂಟೆಗಳನ್ನಷ್ಟು ವ್ಯಯ ಮಾಡಿ ಉತ್ಪಾದಿಸುತ್ತದೆ. ಹಾಗಾದರೆ ಹತ್ತಿಯಲ್ಲಿ ಬಾಂಗ್ಲಾದೇಶಕ್ಕೆ ಹೋಲಿಸಿದರೆ ಭಾರತ ಕೇವಲ 5 ಗಂಟೆಗಳಲ್ಲಿ ಉತ್ಪಾದಿಸುವುದರಿಂದ ಅನುಕೂಲತೆ ಪಡೆದಿದೆ, ನಿರಪೇಕ್ಷ ಅನುಕೂಲತೆ ಪಡೆದಿದೆ. ಈ ನಿರಪೇಕ್ಷ ಅನುಕೂಲತೆಯೇ ವ್ಯಾಪಾರದ ಉಗಮಕ್ಕೆ ಕಾರಣ ಎಂದು ಸ್ಮಿತ್ ವಾದಿಸಿದರು. ಹತ್ತಿಯಲ್ಲಿ ಬಾಂಗ್ಲಾದೇಶಕ್ಕೆ ಅನಾನುಕೂಲತೆ ಇದೆ, ನಿರಪೇಕ್ಷ ಅನಾನುಕೂಲತೆ ಇದೆ. ಆದರೆ ಸೆಣಬನ್ನು ಉತ್ಪಾದಿಸುವಲ್ಲಿ ಕೇವಲ 5 ಗಂಟೆಗಳನ್ನು ಮಾತ್ರ ಬಾಂಗ್ಲಾದೇಶ ವ್ಯಯ ಮಾಡುತ್ತದೆ, ಆದರೆ ಭಾರತ 10 ಗಂಟೆಗಳಷ್ಟು ವ್ಯಯ ಮಾಡುತ್ತದೆ. ಹಾಗಾದರೆ ಸೆಣಬಿನಲ್ಲಿ ಭಾರತಕ್ಕೆ ಅನಾನುಕೂಲತೆ ಇದೆ, ಬಾಂಗ್ಲಾದೇಶಕ್ಕೆ ಅನುಕೂಲತೆ ಇದೆ. ಹಾಗಾದರೆ ಭಾರತ ಹತ್ತಿಯನ್ನ ನೀಡಿ, ಬಾಂಗ್ಲಾದೇಶ ಸೆಣಬನ್ನ ನೀಡಿ, ಹೀಗೆ ಎರಡೂ ದೇಶಗಳು ವ್ಯಾಪಾರ ಮಾಡುವುದರಿಂದ ಅನುಕೂಲತೆ ನಿರಪೇಕ್ಷವಾಗಿ ಉಂಟಾಗುತ್ತದೆ. ಇದನ್ನೇ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವೆಂದು ಕರೆಯಲಾಗಿದೆ. ಇದನ್ನೇ ಸ್ಮಿತ್ ರವರ ನಿರಪೇಕ್ಷ ಅನುಕೂಲತೆಯ ಸಿದ್ಧಾಂತ ಎಂದು ಕರೆಯಲಾಗಿದೆ. ಭಾರತ ಹತ್ತಿಯ ಉತ್ಪಾದನೆಯಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸಂಪೂರ್ಣ ವೆಚ್ಚ ಅನುಕೂಲತೆಯನ್ನು ಹೊಂದಿದೆ. ಅದರಂತೆ ಬಾಂಗ್ಲಾದೇಶವು ಸೆಣಬಿನ ಉತ್ಪಾದನೆಯಲ್ಲಿ ಭಾರತದ ವಿರುದ್ಧ ಸಂಪೂರ್ಣ ವೆಚ್ಚ ಅನುಕೂಲತೆಯನ್ನು ಹೊಂದಿದೆ. ಇದು ಸ್ಮಿತ್ ರವರ ನಿರಪೇಕ್ಷ ವೆಚ್ಚ ಅನುಕೂಲತೆ ಸಿದ್ಧಾಂತದ ತಿರುಳು. ಇನ್ನು ಮುಂದಿನ ಭಾಗದಲ್ಲಿ ಅದನ್ನ ಚಿತ್ರ ನಿರೂಪಣೆ, ಅಂಕಿ ಸಂಖ್ಯಾ ನಿರೂಪಣೆ, ವಿಮರ್ಶೆಯನ್ನ ಚರ್ಚಿಸಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.